ನಮ್ಮ ಕರಿಯಾ ದೇಶಪಾಂಡೆ ಅಂದ್ರೆ ರೆನಾಲ್ಡ್ ಕೈಗರ್ ಫುಲ್ ಆಲ್ಟ್ರೇಷನ್ ಮಾಡ್ಸೋದು. ಬೋಟಿ ಕಲಿಜೆಲ್ಲ ಆಚೆ ತೆಗೆದುಬಿಟ್ಟಾರಲ್ಲಪ್ಪ, ಆಪರೇಷನ್ ಮಾಡ್ತಾರೆ ನನ್ನ ಕಾರ್ಗೆ. ಬಂದಾಗ ಮೈಕಲ್ ಜಾಕ್ಸನ್ ತರ ಇದ್ದ, ಇವಾಗ ಕೈಕಾಲ್ ಇಲ್ದಿರೋ ತರ ಕೈಕಲ್ ಜಾಕ್ಸನ್ ತರ ಆಗ್ಬಿಡಿದಾನೆ. ದುರಂತ ಏನು ಮಾಡಂಗಿಲ್ಲ ಆಗೋಯ್ತು. 360 ಡಿಗ್ರಿ ಬರ್ತಾರೆ, ಪಾರ್ಕಿಂಗ್ ಇನ್ಮೇಲೆ ನೆಟ್ಟಿಂಗ್ ಮಾಡ್ಬೇಕು. ತಿರುಗಿ ಎಲ್ಲ ತಗೊಂಡ್ಬಂದ್ಬಿಟ್ಟು ಹಂಗೆ ಡಮಾಲ್ ಡಿಮಿಲ್ ಅಂತೆಲ್ಲ ಗುದ್ಬಾರ್ದು. ಫುಲ್ಲು ಲೈಟ್ ಎಲ್ಲ ಬರುತ್ತೆ ನನ್ನ ಕಾರ್ಗೆ, ಆಂಬಿಯಂಟ್ ಲೈಟ್ ಅಂತ, ಡಿಚ್ಚುಕು ಅಂತೆಲ್ಲ ಬರಲ್ಲ. ನನ್ನ ಇಷ್ಟ, ನಾನು ಏನಾದ್ರು ಹೇಳ್ತೀನಿ. ಯಾವ ರೇಂಜ್ ಅಲ್ಲಿ ಬರುತ್ತೆ ಅಂದ್ರೆ ಸೌಂಡು. ನೋಡಿ ನಮ್ ಕರಿಯಾ ದೇಶಪಾಂಡೆ ಹೆಂಗ್ ಕಾಣ್ತಾನೆ ಕೊಡಿ ಮಗ. ಹಲೋ ವಾಟ್ಸ್ಆಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಂದ್ರೆ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಹೊಸ ವ್ಲಾಗ್. ಏನು ಅಂದ್ರೆ ಕರಿಯಾ ದೇಶಪಾಂಡೆ ತಗೊಂಡಿದ್ದು ವ್ಲಾಗ್ಗೆ ಈಗಾಗಲೇ 1 ಲಕ್ಷ ಜನ ನೋಡಿದ್ದೀರಾ, 100K ವ್ಯೂಸ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಬೇಸಿಕಲಿ ನಾನು ಹೆಂಡತಿದ್ದು ಇದು ಕಾರು, ಬಟ್ ನಾನು ಕೊಡಿಸಿದ್ದು ನಿಜ, ಬಟ್ ಓಡಿಸ್ತಾ ಇರೋದು ಅವಳೆ. ಬಟ್ ಏನೇ ಇಲ್ಲ, ಅವಳು ಓಡಿಸೋದಾದ್ರೆ ಈಗ ನಾನು ಗಾಡಿ ತೊಗೊಂಡಾಗ ನನ್ನ ಗಾಡಿಗೆ ಮಾತ್ರ ಫುಲ್ಲು ಸಿಂಗಾರ ಬಂಗಾರ ಏನೇನೋ ಮಾಡಿಸ್ಬಿಡ್ತೀನಿ. ಅಂದರೆ ಏನೇನೋ ಸ್ಪೇರ್ ಪಾರ್ಟ್ಸ್ ಅಂತೆ, ಅದಂತೆ, ಮ್ಯೂಸಿಕ್ ಸಿಸ್ಟಮ್ ಅಂತೆ, ಸ್ಪೀಕರ್ ಅಂತೆ, ಆಮೇಲೆ ಅಲಾಯ್ ವೀಲ್ಸ್ ಅಂತೆ, 360 ಡಿಗ್ರಿ ಕ್ಯಾಮ್ರಾ ಅಂತ ಏನೇನೋ ಹಾಕ್ಸ್ಕೊಂಡಿರ್ತೀನಿ. ಬಟ್ ನಾನು ಹೆಂಡತಿದ್ದಾದರೆ ಪಾಪ ಅವಳಿಗೆ ಇಷ್ಟು ದಿನ ಅವೆಲ್ಲ ಏನೂ ಹಾಕೇ ಇರಲಿಲ್ಲ. ಐ ವಾಸ್ ಫೀಲಿಂಗ್ ನೋಡಿ ಮುಂದೆದಕ್ಕೆ 100 ವರ್ಷ ಆಯಿಸಿದಕ್ಕೆ ನನ್ನ ಹೆಂಡತಿನೇ ಕಾಲ್ ಮಾಡ್ತಾರೆ, ಇಲ್ಲಿ ಗುಂಡು 1 ನಿಮಿಷ ಮಾಡ್ತೀನಿ, 1 ನಿಮಿಷ ಮಾಡ್ತೀನಿ ವಾಪಸ್ಸು. ಸರಿ ಹೋಗ್ತೀನಿ, ಲಿಂಕ್ ತಗೋಬೇಕಾದ್ರೆ ಮಾಡ್ತಾರೆ. ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ, ಇವಾಗ ಅದಾಗಲ್ಲ, ಇರ್ಲಿ ಬಿಡಿ. ಒಟ್ಟಲ್ಲಿ ಇವತ್ತಿನ ವ್ಲಾಗ್ ಆಗಿರುತ್ತೆ ಏನು ಅಂದರೆ, ನಮ್ಮ ಕರಿಯಾ ದೇಶಪಾಂಡೆ ಅಂದರೆ ರೆನಾಲ್ಡ್ ಕೈಗರ್ ಈ ಒಂದು ಕಾರನ್ನು JC ರೋಡಿಗೆ ತೊಗೊಂಡು ಹೋಗಿ ಅಲ್ಲಿ ಫುಲ್ ಆಲ್ಟ್ರೇಷನ್ ಮಾಡಿಸೋದು. ಈ ಕಾಡಿಗೆ ಏನೇನು ಬೇಕು ಅದೆಲ್ಲದನ್ನು ಹಾಕ್ಸೋದು. ಇದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ವರೆಗೂ ಯಾರು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ದಯವಿಟ್ಟು ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಏನ್ರಿ ಏನು ಚಿನ್ನ ಕೇಳಿದಿನ, ಬೆಳ್ಳಿ ಕೇಳಿದಿನ, ಆಸ್ತಿ ಕೇಳಿದಿನ, ಪಾಸ್ತಿ ಕೇಳಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ಶುರು ಮಾಡೋಣ ಇವತ್ತಿನ ನಮ್ಮ ಕರಿಯಾ ದೇಶಪಾಂಡೆ ಸಿಂಗಾರ ಬಂಗಾರ ವ್ಲಾಗ್. ನೋಡಿ ಇವತ್ತು ನಮ್ಮ ಕರಿಯಾ ದೇಶಪಾಂಡೆಗೆ ಅಲಂಕಾರ ಸಿಂಗಾರ ಬಂಗಾರ ಮಾಡ್ಸಕ್ಕೆ ಬಂದಿದ್ದೀವಿ. ಪ್ರೈಸ್ ಎಷ್ಟಾಗುತ್ತೆ, ಏನೇನು ಹಾಕ್ಸ್ತಾ ಇದ್ದೀವಿ, ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ಕೆಲವೇ ನಿಮಿಷದಲ್ಲಿ. ಬಟ್ ನನಗೆ MVP ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಸರ್ಚ್ ಮಾಡಿರಿ. ಎಲ್ಲದರದ್ದು ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇರ್ತಾರೆ. ಅವರ ಚಾನಲಲ್ಲಿ ಅವ್ರಿಗೆ ಫೋನ್ ಮಾಡಿದಾಗ ಇಲ್ಲಿ ಹೋಗಿ ಸರ್ ನಂದಿ ಎಲೆಕ್ಟ್ರಿಕಲ್ಸಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ದೀನಿ. ನೋಡಿ ನಮ್ಮ ಕರಿಯಾ ದೇಶಪಾಂಡೆಗೆ ಆಲ್ಮೋಸ್ಟ್ ಒಂದು 1.5 ಲ್ಯಾಕ್ಸ್ ಅಷ್ಟು ತನಕ ಆಗುತ್ತೆ. 1 ಲಕ್ಷ ಅಂತೂ ಈಸಿಲಿ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಅಷ್ಟು ಐಟಮ್ಸ್ ಹಾಕ್ತಿದ್ವಿ, ಕಂಪ್ನಿನ ಎಲ್ಲ ಕೊಟ್ಟಿರ್ತಾರೆ. ಅದು ನಮ್ದು ಏನೋ ಒಂಥರ ಶೋಕಿ ಇರುತ್ತಲ್ಲ. ಬಟ್ ಒಂದೇ ಒಂದು ಮೇಜರ್ ಮೈನಸ್ ಏನಂದ್ರೆ, ನಮ್ಮ ಕರಿಯಾ ದೇಶಪಾಂಡೆ ಫಿಗರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇಲ್ಲ. ಓಡಿಸೋದು ನಾನು ಎಂತ ಇವಳಿಗಿಲ್ಲ ಅಂದ್ರೆ ಪಾಪ ಬೇರೆ ಗಾಡಿಗಳಿಗೆ ಸಮಸ್ಯೆ ಆಗಬಾರ್ದು ಅಂತ 360 ಡಿಗ್ರಿ ಕ್ಯಾಮ್ರಾ ಆಗ್ತಾ ಇದೆ, ನೋಡ್ಕೊಂಡು ನೆಟ್ಟಿಗೆ ಪಾರ್ಕ್ ಮಾಡಲಿ ಅಂತ. ಅದು ಡೋರ್ ಡ್ಯಾಂಪಿಂಗು, ಮ್ಯೂಸಿಕ್ ಸಿಸ್ಟಮ್, ಆಳ ಮೂಲಕ ಏನೋ ಹಾಕ್ಸ್ತೀನಿ, ಏನೇನು ಅಂತ ನೋಡಿ. ಈ ಎಂಡಿಂದ ಆ ಎಂಡ್ವರೆಗೂ ಇಟ್ಟಿದ್ದಾರೆ ನೋಡಿ. ಬ್ಲೂ ಪಂಕ್ದು ಊಫರ್ ಇದೆ, ಹಾಗೆ ಸ್ಪೀಕರ್ ಇದೆ. ಯಾವ ಕಂಪ್ನಿ ಸರ್? ಆರ್ಟ್ಸ್ ಇದೆ. LED ಲೈಟ್ ಚೇಂಜ್ ಮಾಡಿಸ್ತಾ ಇದ್ದೀನಿ, ಹಾರ್ನ್ ಚೇಂಜ್ ಮಾಡಿಸ್ತೀನಿ, ಯಾಕೆಂದ್ರೆ ಸುಮಾರಾಗಿದೆ ಹಾರ್ನ್, ಅದಕ್ಕೋಸ್ಕರ. ಆಮೇಲೆ ಇದು ಪ್ರೊಜೆಕ್ಟರ್ ಲೈಟ್ ಬರುತ್ತೆ. ದೆನ್ 360 ಡಿಗ್ರಿ ಕ್ಯಾಮ್ರಾ ಇದೆ. ಸಿಸ್ಟಮ್ ಅದಕ್ಕೆ ಸಪೋರ್ಟ್ ಆಗಬೇಕು ಅಂತ ಅದಿದೆ. ಏನೋ ವೈರಿಂಗ್ ಇದೆ. ಇದೆಲ್ಲ ಕಪ್ಲರ್ ಟು ಕಪ್ಲರ್ ತಾನೆ, ಯಾವುದು ವೈರಿಂಗ್ ಕಟ್ ಮಾಡಲ್ಲ ಅಲ್ವಾ? ವೈರಿಂಗ್ ಯಾವುದು ಕಟ್ ಆಗಲ್ಲ ಅಲ್ವಾ? ಸೊ ನೋಡಿ, ನಿಮ್ಗೆ ಯಾವುದು ವ್ಯಾರಂಟಿ ಅಂತ ಭಯ ಪಡೋದು ಬೇಡ, ಎಲ್ಲ ಅಂಡರ್ ವ್ಯಾರಂಟಿ ಇರೋ ಥರನೇ ಕಪ್ಲರ್ ಟು ಕಪ್ಲರ್ ಬರುತ್ತೆ. ಆ್ಯಂಡ್ ಆಂಬಿಯಂಟ್ ಲೈಟ್ ಒಳಗಡೆ ಎಲ್ಲ ಜಕ 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 ಅನ್ಬೇಕು, ಹಂಗೆ ಅದು ಹಾಕ್ಸ್ತಾ ಇದ್ದೀನಿ. ಒಂದು ನಿಮಿಷ ಓಪನ್ ಮಾಡಿ. ಯಾವ್ದು ಆಗ್ತಾ ಇದೆ ಇದು? 10-in-1 ಯಾವ್ದು? 10-in-1 ಅಂತೆ. ಇದು ಆ್ಯಪ್ ಜೊತೆ ಆಗುತ್ತೆ. ಯಾವ್ದೋ ಸನ್ ಕೂಲ್ ಅಂತ ಇದೊಂದು ಕಿಟ್ ಇದೆ. ಸೊ ಎಲ್ಲ ಇಡೀ ಕಾರ್ಗೆ ಹಾಕ್ಸ್ತಾ ಇದ್ದೀನಿ, ಸನ್ ಫಿಲಮ್ ಹಾಕ್ಸ್ತಾ ಇದ್ದೀನಿ ನೋಡಿ. ಸಿಸ್ಟಮ್ಗೆ ಇದು ಬರುತ್ತೆ. ಆಮೇಲೆ ಡೋರ್ ಡ್ಯಾಂಪಿಂಗ್ ಮಾಡಿಸ್ತಾ ಇದ್ದೀನಿ, ಸ್ವಲ್ಪ ಸೌಂಡ್ ಸಿಸ್ಟಮ್ ಚೆನ್ನಾಗಿರ್ಲಿ ಅಂತ ಇದೆಲ್ಲ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಹ್ಯಾಂಡಿಂದ ಹ್ಯಾಂಡ್ವರೆಗೂ ನಂದೆ. ಕುಳ್ಳಿ ನನ್ನ ಕಾರ್ಗೂ ಮಾಡಿಸ್ಕೊಂಡಿಲ್ವಲ್ಲ ಕುಳ್ಳಿ ಇಷ್ಟೊಂದು. ಕಾರು ತಾನೆ ಅದು.
ನಮ್ಮಿಬ್ರು ಕಾರು. ಸೊ ಹಾಗಾಗಿ ಇದೆಲ್ಲ ಬೇಕು. ಆಗ್ಲಿ ನೋಡಿ, ಇದ್ರ ಓನರ್ ಇಲ್ಲೇ ಇದಾರೆ. ರಮೇಶ್ ಅವರೇ, ನಮ್ಮ ವ್ಯೂವರ್ಸ್ ಬಂದ್ರೆ ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ. ನಮಗ್ ಮಾಡ್ದಂಗೆ ಅವ್ರಿಗೂ ಮಾಡಿ, ಓಕೆನಾ? ಹೊಸ ಗಾಡಿ ತಂದಿಲ್ಲ, ಟಪ 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 ಅಂತ ಬಿಚ್ಚಾಕ್ಬಿಡ್ತಾರೆ. ಅದೇ ನೋಡಕ್ ಒಂಥರ ಆಗುತ್ತೆ, ಬಟ್ ಏನ್ ಮಾಡಕ್ಕಲ್ಲ, ಅವ್ರ ರೆಗ್ಯುಲರ್ ಕೆಲಸ. ನೋಡಿ, ಇಲ್ಲಿ ಒಳಗಡೆ ಡೋರು ಸೌಂಡ್ ಬರಬಾರ್ದು ಅಂತ ಈ ತರ ಕೂಡಿಸ್ತಾರೆ. ಫುಲ್ ಡ್ಯಾಂಪಿಂಗ್ ಆಗುತ್ತೆ. ಈ ತರ ಫುಲ್ ಡ್ಯಾಂಪಿಂಗ್ ಆದಾಗ ಡೋರ್ ಫುಲ್ ಸೌಂಡೇ ಚೇಂಜ್ ಆಗೋಗುತ್ತೆ, ಟೊಳ್ ಟೊಳ್ ಅಂತಿರುತ್ತೆ. ಆಮೇಲೆ ನಿಮಗೆ ಸೌಂಡ್ ಸಿಸ್ಟಮ್ ಹಾಕ್ಸಿದಾಗ ಸಾಕಾದ ಬರಬೇಕು. ಕಾರ್ ಒಳಗಡೆ ಇದ್ರೆ ಮೇನ್ ಇದನ್ನ ಮಾಡಬೇಕು. ಸೌಂಡ್ ರೆಡ್ಯೂಸ್ ಆಗುತ್ತಲ್ಲ ಇದರಿಂದ, ಆಚೆ ಕಡೆ ಸೌಂಡು ರೆಡ್ಯೂಸ್ ಆಗೋಗುತ್ತೆ. ನೋಡಿ, ಹಂಗೆ ಫ್ಲೋರ್ ಮ್ಯಾಟಿಂಗ್ ಮಾಡಿಸ್ತಾ ಇದ್ದೀನಿ. ಇದಿದ್ರೆ ವಾಟರ್ ಪ್ರೂಫ್ ಆಗುತ್ತೆ, ಏನು ಕೊಳೋದು ಆರಾಮಾಗಿ ಸುಮ್ಮನೆ ವ್ಯಾಕ್ಯೂಮ್ ಆಗಿರ್ಬೋದು. ಸೊ ಫುಲ್ ಕಾರು ಫ್ಲೋರ್ ಮ್ಯಾಟಿಂಗ್ ಆಗ್ತಾ ಇದೆ. ಏನು ಬೆನಿಫಿಟ್ ಬೇಕು ಇದು? ನಮಗೆ ಒರಿಜಿನಲ್ ಫ್ಲೋರ್ ಮ್ಯಾಟು ಸೇಫ್ ಆಗಿರುತ್ತೆ. ಆಮೇಲೆ ಡಸ್ಟು ಅದು ಇದು ಕ್ಲೀನ್ ಮಾಡಕ್ಕೆ ಈಸಿ ಇರುತ್ತೆ. ಬೋಟಿ ಕಲಿಜೆಲ್ಲ ಆಚೆ ತೆಗೆದುಬಿಟ್ಟಾರಲ್ಲಪ್ಪ, ಆಪರೇಷನ್ ಮಾಡ್ತಾರೆ ನನ್ನ ಕಾರ್ಗೆ. ಮೈ ಗಾಡ್, ನೋಡಿ ಆ ಕಡೆ ಡೋರ್ ಡ್ಯಾಂಪಿಂಗ್ ಆಗ್ತಾ ಇದೆ. ಕಂದ, ಕಾರ್ ಕೆಲಸ ಎಲ್ಲ ನಡೀತದೆ, ಏನ್ ಅನಿಸ್ತಾ ಇದೆ? ಅಯ್ಯೋ ಏನ್ ಹೇಳೋಣ, ಬಂದಾಗ ಮೈಕಲ್ ಜಾಕ್ಸನ್ ತರ ಇದ್ದ. ಇವಾಗ ಕೈಕಾಲ್ ಇಲ್ದಿರೋ ತರ ಕೈಕಲ್ ಜಾಕ್ಸನ್ ತರ ಆಗ್ಬಿಟ್ಟಿದ್ದಾನೆ. ನೋಡಿ, ಎಲ್ಲ ಕೈ ಒಂದ್ ಕಡೆ, ಕಾಲ್ ಒಂದ್ ಕಡೆ, ಕನ್ನಡಕ ಒಂದ್ ಕಡೆ, ಎಲ್ಲ ಸೀಟ್ ಒಂದ್ ಕಡೆ, ಇದೊಂದ್ ಕಡೆ, ಡೋರ್ ಒಂದ್ ಕಡೆ, ಎಲ್ಲ ಬಿಚ್ಚಿ ನಗ್ಗನಾಗಿ ನಿಂತು ಬಿಟ್ಟ. ದುರಂತ, ಏನು ಮಾಡಂಗಿಲ್ಲ, ಆಗೋಯ್ತು. ಪಾಪ ಫುಲ್ಲು. ಈಗ ಆಪರೇಷನ್ ಆಗ್ತಾ ಇದೆ ಅವನಿಗೆ, ಪ್ಲಾಸ್ಟಿಕ್ ಸರ್ಜರಿ ಆಗ್ತಾ ಇದೆ. ಪ್ಲಾಸ್ಟಿಕ್ ಸರ್ಜರಿ ಆಕ್ಚುಲಿ ಸಿಂಗಾರ ಬಂಗಾರ ಆಗ್ತಾ ಇದೆ. ಓ ಕರೆಕ್ಟ್. ಇದು ಒಳಗೆ ಎಲ್ಲ ಫುಲ್ ಆರ್ನಮೆಂಟ್ಸ್ ಆಗ್ತಾ ಇದಾರೆ. ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ಬೇರೆ ಮಾಡಿಸ್ಬೇಕಲ್ವಾ ಪಾಂಡೆ, ಅದಕ್ಕೆ ಬೇರೆ ಸೆರಾಮಿಕ್ ಕೋಟಿಂಗ್. ಅದು ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದು ಏನು ಲಿಕ್ವಿಡ್ PPF ಮಾಡಿಸ್ತಾ ಫಸ್ಟ್ ಟೈಮ್. ಲಿಕ್ವಿಡ್ PPF ಫಸ್ಟ್ ಟೈಮ್ ಇನ್ ಇಂಡಿಯಾ ಆಕ್ಚುಲಿ. ಅವರೊಬ್ಬರ ಹತ್ರನೇ ಇರೋದು ಅದು ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಂತ ಹೇಳು. ನೆಕ್ಸ್ಟ್ ವಿಡಿಯೋ ಅಲ್ಲಿ PPF ಏನು ಲಿಕ್ವಿಡ್ PPF ಎಲ್ಲ ಮಾಡಿಸ್ತಾರೆ ನನ್ನ ಗಂಡ. ಲಿಟ್ರಲಿ ಹೆಂಗೆ ಅಂದ್ರೆ, ಈಗ ಮನುಷ್ಯರಿಗೆ ಲಿಪ್ ಫಿಲ್ಲರ್ಸ್ ಅಂತೆ, ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡ್ತಾರೆ. ನಾವು ನಮ್ಮ ಕಾರಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾ ಇದೀವಿ ಈಗ. ಬಹಳ ಸಂತೋಷ. ಆಕ್ಚುಲಿ ಕಂಪನಿಯಿಂದ ಬಂದಿದ್ದ ಹಾರ್ನ್ ಒಳ್ಳೆ ಯಾವುದೋ ಈ ಇಲಿ ಸತ್ತೋದಾಗ ಬಂದಂಗೆ ಬರುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಜೋರ ಬರ್ಬೇಕು. ಐವನೆಲ್ಲ ನೋಡಿದ್ರೆ ದೊಡ್ಡ ದೊಡ್ಡ ಲಾರಿ ಹೋಗ್ಬೇಕಾದ್ರೆ ಇದು ಅಂದ್ರೆ ಯಾರಿಗೆ ಕೇಳುತ್ತೆ. ಅದಕ್ಕೆ ತಗೊಂಡಿದ್ದೀನಿ ಹೆಲ್ಲ ಅಂತ ಒಂದು ಕಂಪನಿ. ಸೊ ಇದರದ್ದು ತಗೊಂಡಿನಿ. ಸ್ಕೋಡಲ್ಲಿ ಬಂದಂಗೆ ಬರುತ್ತಂತೆ. ಹೊಸ ಹಾರ್ನ್ ಹಾಕ್ತಾ ಇದೆ. ಇಲ್ಲಿ ನೋಡಿ, ಇದೇ ನಾನು ಹೇಳೋದು, ಯಾವುದು ಇಲ್ಲಿ ವಯರ್ಗಳು ಯಾವುದು ಕಟ್ ಮಾಡ್ತಾ ಇಲ್ಲ, ಎಲ್ಲ ಕಪ್ಲರ್ ಟು ಕಪ್ಲರ್, ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ. ನೀವು ಕಟ್ ಮಾಡಿಸೋತ್ರ ಯಾವುದನ್ನ ಮಾಡಿದೆ ಕಂಪ್ನಿಯಿಂದ ಯಾವುದು ವ್ಯಾರಂಟಿ ಸಿಗಲ್ಲ. ಅದನ್ನು ದಯವಿಟ್ಟು ನೀವು ಯಾರೇ ಸರ್ವಿಸ್ ಮಾಡಿಸ್ಬೇಕಾದ್ರು ಅಥವಾ ಈ ಥರ ಆಕ್ಸೆಸರೀಸ್ ಹಾಕ್ಬೇಕಾದ್ರೆ ಕೇಳ್ಬಿಟ್ಟು ಮಾಡಿ. ಇಲ್ಲ ಅಂದರೆ ನಿಮಗೆ ಯಾವ ವ್ಯಾರಂಟಿನೂ ಬರಲ್ಲ. ಸುಮ್ಮನೆ ಕಂಪ್ನಿಯಿಂದ ಹೊಸ ಗಾಡಿ ತೊಗೊಂಡಿರ್ತಾರೆ. ನಾನು ಬೇರೆ 2 ವರ್ಷ ಎಕ್ಸ್ಟೆಂಡೆಡ್ ವ್ಯಾರಂಟಿ ಬೇರೆ ತೊಗೊಂಡಿದ್ದೀನಿ. ಯಾವ ವ್ಯಾರಂಟಿನೂ ಕ್ಲೈಮ್ ಆಗಲ್ಲ. ಅದಕ್ಕೆ ಎಲ್ಲ ಕಪ್ಲರ್ ಟು ಕಪ್ಲರ್ ಇದ್ದರೆ ಮಾತ್ರ ಮಾಡಿಸಿ. ಬಟ್ ನೀವು ಫಸ್ಟೇ ಹೋದಾಗ ಅದನ್ನು ಕೇಳ್ಕೊಳ್ಳಿ, ಬೇರೆ ಯಾವುದು ಕಟ್ ಮಾಡ್ತಾ ಇಲ್ಲ ತಾನೆ ಅಂತ ಕೇಳಿಬಿಟ್ಟು ಮಾಡ್ಕೊಳ್ಳಿ. ಅವಾಗ ನಿಮಗೆ ಕಂಪ್ನಿಯ ಎಲ್ಲ ವ್ಯಾರಂಟಿ ಹಾಗೆ ರೀಟೈನ್ ಆಗುತ್ತೆ. ನೋಡಿ ಡಿಫ್ರೆನ್ಸ್ ನೋಡಿ, ಇಲ್ಲೇ ಇದೆ ಕಂಪ್ನಿದು. ಇದು ಹೆಂಗಿದೆ ನೋಡಿ, ಇವಾಗ ಹಾಕ್ತಾ ಇರೋದು ಇದು. ಲುಕ್ ಅಟ್ ದ ಡಿಫ್ರೆನ್ಸ್. ಅಯ್ಯೋ, ಅಜ್ಜಗಜ್ಜಾಂತರ ವ್ಯತ್ಯಾಸ ಇದೆ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಫೈನಲಿ ನನ್ನ ಸಿಸ್ಟಮ್ ಅನ್ನು ಚೇಂಜ್ ಮಾಡೋಂಥ ಟೈಮ್ ಆಗಿದೆ. ಕಂಪ್ನಿಯಿಂದ ರೇರ್ ರಿವ್ಯೂ ಕ್ಯಾಮ್ರಾ ಇದೆ, ಬಟ್ ಅದು ರಿವರ್ಸ್ ತೆಗೆದ್ರೆ ಅದು ದೇವರೇ ಮೆಚ್ಕೋಬೇಕು. ಅದು ಚೆನ್ನಾಗಿಲ್ಲ ಕ್ಯಾಮ್ರಾ, ಡಬ್ಬ ಥರ ಇದೆ. ಸಿಸ್ಟಮ್ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಕ್ಯಾಮ್ರಾ ಚೆನ್ನಾಗಿಲ್ಲ. ಬಟ್ ನನ್ನ ಹೆಂಡತಿ ಪಾರ್ಕಿಂಗಲ್ಲಿ ಸರಿಯಾಗಿ ಇಡ್ತಾಳೆ ಎಲ್ಲ ಕಡೆ. ಅದಕ್ಕೋಸ್ಕರ 360 ಡಿಗ್ರಿ ಹಾಕ್ಸ್ತೀನಿ.
ಸಿಸ್ಟಮ್ನ ಚೇಂಜ್ ಮಾಡೋಂಥ ಸಮಯ ಬಂದಿದೆ. ಇವಾಗ ಇದನ್ನ ತೆಗೆದು ಬ್ಲೂ ಪಂಕ್ದು ಹೊಸ ತಂದೀನಿ. ಪ್ಲಗ್ ಆ್ಯಂಡ್ ಪ್ಲೇ ಅಷ್ಟೇ, ಇದು ಎಲ್ಲ ಪ್ಲಗ್ ಆ್ಯಂಡ್ ಪ್ಲೇನೆ, ಯಾವುದು ವೈರಿಂಗ್ ಏನು ಕಟ್ಟೆ ಮಾಡಲ್ಲ. ಅದು ಎಲ್ಲ ಕಪ್ಲರ್ ಟು ಕಪ್ಲರ್ ಇದೆ. ಇವಾಗ ಈ ಸಿಸ್ಟಮ್ ಬರುತ್ತೆ ನೋಡಿ, ಈ ಸಿಸ್ಟಮ್ ಬರುತ್ತೆ. ಇವಾಗ ಕ್ಯಾಮ್ರಾ ಎಲ್ಲ ಇಲ್ಲಿ 360 ಡಿಗ್ರಿ ಕ್ಯಾಮ್ರಾದೆಲ್ಲ ಸೆಟಪ್ ರೆಡಿ ಇದೆ. ಈಗ ಇದೊಂದು ಬಂದು ಬಿಟ್ರೆ ಫುಲ್ ಲಕ 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 360 ಡಿಗ್ರಿ ಬರ್ತದೆ. ಪಾರ್ಕಿಂಗ್ ಇನ್ಮೇಲೆ ನೆಟ್ಟಿಂಗ್ ಮಾಡಬೇಕು ಆಯ್ತಾ. ತಿರುಗೆಲ್ಲ ತಗೊಂಡ್ಬಂದ್ಬಿಟ್ಟು ಹಂಗೆ ಡಮಾಲ್ ಡಿಮಿಲ್ ಅಂತೆಲ್ಲ ಗುದ್ದಬಾರ್ದು. ಎಷ್ಟು ಹೇಳಿದ್ರು ಅಷ್ಟೇ. ನೀವು ಅಷ್ಟೇ, ನಿಮ್ಮ ಹೆಂಡತಿಯರು, ನಿಮ್ಮ ಗರ್ಲ್ ಫ್ರೆಂಡ್ಸು ಕಾರೆಲ್ಲ ಚೆನ್ನಾಗಿ ಓಡಿಸ್ತಾರೆ, ಬಟ್ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಮಾತ್ರ ಎಲ್ಲಾನು ಉಜ್ತಾರ. ಫುಲ್ಲು ಸ್ಕ್ರ್ಯಾಚ್ ಮಾಡಿ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಎಲ್ಲಾನು ಉಜ್ಕೊಂಡು ಹೋಗಿದಾರ. ಆ ಥರ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹೆಂಡತಿರೋ ಕಮೆಂಟ್ ಮಾಡಿ, ನಿಮ್ಮ ಗಂಡಂದ್ರೆ ಹಂಗೆ ಮಾಡೋದು ಅದನ್ನು ಕಮೆಂಟ್ ಮಾಡಿ. ನೋಡಿ ಇಲ್ಲಿ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಫಿಟ್ ಆಗ್ತಾ ಇದೆ, ಮಿರರ್ಗೆ ಕ್ಯಾಮ್ರಾ ಬಂದು ಇಲ್ಲಿ ಫಿಟ್ ಆಗ್ತಾ ಇದೆ. ಗಾಯ್ಸ್ ಫೈನಲಿ ಹಾರ್ನ್ ಫಿಟ್ ಆಗಿದೆ ನೋಡಿ. ಒಂದು ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಎರಡಿದೆ. ಯಾವ ರೇಂಜಲ್ಲಿ ಬರುತ್ತೆ ಅಂದ್ರೆ ಸೌಂಡು. ಹಾಕಮ್ಮ ಒಂದು ನಿಮಿಷ. ಇದು ಯಪ್ಪ ಸಿಕ್ಕಾಪಡೆ ಜೋರಾಗಿ ಬರ್ತದೆ. ಬಟ್ ಆ್ಯಕ್ಚುಲಿ ಬೇಕು, ಹೈವೇನೆಲ್ಲ ಹೋದಾಗ ಅದೆಲ್ಲ ಬೇಕೇ ಬೇಕು. ನೀವು ಕೂಡ ಆಪ್ಷನ್ ಇದೆ, ಚೇಂಜ್ ಮಾಡಿಸ್ಕೊಳ್ಳಿ. ನೋಡಿ ಆಗಲೇ ನಮ್ಗೆ ಹಿಂದೆ ನೋಡಿದ್ರಲ್ಲ, ಮುಂದ್ಗಡೆನೂ ಒಂದು ಕ್ಯಾಮ್ರಾ ಫಿಟ್ ಆಗಿದೆ ನೋಡಿ, ರೈಟ್ ಅಬೌವ್ ದ ನೇಮ್ ಪ್ಲೇಟ್. ನೋಡ್ತಾ ಕತ್ಲೆ ಆಗೋಯ್ತ್ರಿ, ಫುಲ್ಲು ರಾತ್ರಿನೇ ಆಗೋಯ್ತು. ಇನ್ನು ನಮ್ಮ ಕರಿಯ ದೇಶಪಾಂಡೆ ರೆಡಿನೇ ಆಗಿಲ್ಲ ಬಿಡಿ ಮಗ. ಬಟ್ ಏನು ಮಾಡೋಕ್ಕಲ್ಲ ಪಾಪ, ಅವ್ರದ್ದು ರಂಜಾನ್ ಬೇರೆ ನಡೀತಾ ಇದೆ, ನಮಾಜ್ ಬೇರೆ ಹೋಗಿದ್ರು. ಈಗ ಬಂದು ಹುಡುಗರು ಮಾತ್ರ ಸಕ್ಕದ ಕೆಲಸ ಮಾಡೋದು, ಪಟ 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 ಅಂತ. ಇಲ್ಲಿ JC ರೋಡ್ ಎದುರುಗಡೆ BBMP ಪಾರ್ಕಿಂಗ್ ಇದೆ, ಅಲ್ಲೇ ಆರಾಮಾಗಿ ಜಾಗ ಇದೆ. ಸೊ ನಾಟ್ ಟು ವರಿ, ಪಾರ್ಕಿಂಗ್ ಎಲ್ಲ ಏನು ಸಮಸ್ಯೆ ಇಲ್ಲ. ಈಗ ಫೈನಲಿ ಸ್ಪೀಕರ್ ಆ್ಯಂಡ್ ಸಿಸ್ಟಮ್ ಕೆಲಸ ಆಗ್ತದೆ. ಬನ್ನಿ ನೋಡೋಣ. ಆಂಬಿಯೆಂಟ್ ಲೈಟ್ ಕೆಲಸ ಎಲ್ಲ ಮುಗಿದಿದೆ, ಸಬ್ ವೂಫರ್ ಇದೆ, ಎಲ್ಲ ಬ್ಲೂ ಪಂಕ್ದು ತರಿಸೀನಿ. ಸ್ಪೀಕರ್ ಕೆಲಸ ನಡೀತಾ ಇದೆ ನೋಡಿ. ಹೆಂಗ್ರಿ ಗೊತ್ತಾಗ ನಿಮ್ಗೆ ಯಾವ ಏರ್ ಯಾವುದು ಅಂತ? ಮಾಡಿ ಅಭ್ಯಾಸ ಅಲ್ಲ ಸರ್, ಮಾಡಿ ಅಭ್ಯಾಸ. ತಾಯಿನ ನಮಗೆ ಅದು ಬಿಟ್ರೆ ಯಾವ್ದಕ್ಕೆ ಯಾವ್ದು ಹಾಕ್ಬಿಟ್ಟು ಹಂಗೆ ಡುಮ್ ಅನ್ಸ್ಬಿಟ್ಟಿರ್ತೀವಿ. ನಾವು ವ್ಲಾಗ್ಗೆ ಅಂತ ತಂದಿರೋಂತಹ ಕ್ಯಾಮ್ರಾ ಯಾವ ಥರ ಎಲ್ಲ ಹೆಲ್ಪ್ ಆಗುತ್ತೆ ನೋಡಿ. ಅದು ಲೈಟು ಎಷ್ಟು ಯೂಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ನಾನು ವ್ಲಾಗ್ಗೆ ಅಂತ ಇಲ್ಲೂ ಯೂಸ್ ಆಗ್ತಿದೆ. ನಿಜಕ್ಕೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಆಂಬಿಯೆಂಟ್ ಲೈಟ್ ಹೆಂಗೆ ಕಾಣುತ್ತೆ, ಸೌಂಡ್ ಸಿಸ್ಟಮ್ ಹೆಂಗೆ ಕೇಳುತ್ತೆ, ಡ್ಯಾಂಪಿಂಗ್ ಆಗಿರೋದು ಏನು ಎಫೆಕ್ಟ್ ಇರುತ್ತೆ, ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ. ಓ ಮೈ ಗಾಡ್, ಫುಲ್ ಎಕ್ಸೈಟೆಡ್. ಯೂಶಲಿ ಏನಾದರೂ ಕಾರ್ ಆಕ್ಸೆಸರೀಸ್ ಅಂತೆ ಮತ್ತೊಂದು ಏನಾದರೂ ಮಾಡಿಸೋ ಥರ ಇದ್ದರೆ ಗಂಡು ಮಕ್ಳು ಆ್ಯಕ್ಚುಲಿ ಬಂದು JC ರೋಡಿಗೆ ಬಂದು ಎಲ್ಲ ಆಕ್ಸೆಸರೀಸ್ ಎಲ್ಲ ಮಾಡಿಸ್ತಾರೆ. ಸಿನ್ಸ್ ನನ್ನ ಕಾರ್ ಆಗಿರೋದ್ರಿಂದ, ನನ್ನ ಕರಿಯ ದೇಶಪಾಂಡೆ ಆಗಿರೋದ್ರಿಂದ ನಾನೇ ಖುದ್ದಾಗಿ ಬಂದು ನಿಂತ್ಕೊಂಡು ಎಲ್ಲ ಮಾನಿಟರ್ ಮಾಡ್ತಾ ಇದ್ದೀನಿ. ಹಾಕಿಸ್ತಾ ಇರೋದೆಲ್ಲ ನನ್ನ ಗಂಡನೇ, ಬಟ್ ಎಲ್ಲ ನೋಡ್ಕೋತಾ ಇದ್ದೀನಿ ಈಗಲಿಂದ. ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ ಇಲ್ಲ ಏನು ಅಂತ ನಾನು ತಿಳ್ಕೊಂಡಿದ್ರೆ ಒಳ್ಳೇದಲ್ವಾ. ಸೊ ಹಾಗಾಗಿ ನಿಂತು ಮಾನಿಟರ್ ಮಾಡ್ತಾ ಇದ್ದೀನಿ. ಸಕ್ಕದ ಮಾನಿಟರ್ ಮಾಡ್ತಾ, ಅವಾಗಿಂದ ಆ ಕಡೆ ಎಲ್ಲೋ ಕೂತಿದ್ಲು, ಇವಾಗ ಬಂದ್ಬಿಟ್ಟು ಮಾನಿಟರ್ ಮಾಡ್ತಾ ಇದೀನಿ. ಭಯಂಕರ ಮಾನಿಟರ್ ಮಾಡ್ತಾ, ಚೆನ್ನಾಗಿ ಮಾಡ್ತಿದ್ಯಾ ಯೋಗೇಶ್? ನಿಂತ್ಕೊಂಡು ಮಾನಿಟರ್ ಮಾಡ್ತಾ ಇದ್ದೀನಿ. ಹೌದು, ಎಲ್ಲ ಕರೆಕ್ಟಾಗಿ ಮಾಡಿ, ನಾನು ಹೇಳ್ಕೊಟ್ಟಂಗೆ ಮಾಡಿ. ನೀವು ಹೇಳೋ ಥರನೇ ಮಾಡೋಣ. ನೀವು ಹೇಳೋ ಥರನೇ ಮಾಡ್ತಾರಂತೆ. ಅದಕ್ಕೆ ಅವಾಗಲಿಂದ ಇಲ್ಲೇ ಇದ್ದೀನಿ ನಾನು. ನೋಡಿ, ಇದು ನಾಯ್ಸ್ ಬರ್ದೇ ಇರೋದಕ್ಕೆ ಡ್ಯಾಂಪಿಂಗ್ ಮಾಡ್ತಿದ್ದಾರೆ. ಅಲ್ಲಿ 360 ಡಿಗ್ರಿ ಕ್ಯಾಮ್ರಾಗೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಫುಲ್ಲು ಲೈಟ್ ಎಲ್ಲ ಬರುತ್ತೆ ನನ್ನ ಕಾರ್ಗೆ. ಆಂಬಿಯೆಂಟ್ ಲೈಟ್ ಅಂತ ಡಿಚ್ಚುಕು ಅಂತೆಲ್ಲ ಬರಲ್ಲ. ನನ್ನ ಇಷ್ಟ, ನಾನು ಏನಾದರೂ ಹೇಳ್ತೀನಿ. ಆಂಬಿಯೆಂಟ್ ಲೈಟ್. ಆಮೇಲೆ 70 ಮ್ಯಾಟ್ ಎಲ್ಲ ಬರ್ತಿದೆ.
ಎಷ್ಟೆಲ್ಲ ಮಾಡಿಸ್ತಾರೆ. ಬೂಫರು, ಸಬ್ ಬೂಫರು, ಸ್ಪೀಕರು, ಸಬ್ ಊಫರು, ಸ್ಪೀಕರು ಎಲ್ಲ ನಮ್ಮ ಕರಿಯ ದೇಶಪಾಂಡೆ ಎಲ್ಲ ಬರ್ತಿದೆ. ನನ್ಗಂತೂ ತುಂಬಾ ಸುಸ್ತಾಗಿದೆ. ಎಷ್ಟೊಂದೆಲ್ಲ ಮಾಡಿಸ್ತಾ ಇದೀನಿ ಗೊತ್ತಾ ನನ್ನ ಕಾರ್ಗೆ. ನೆಕ್ಸ್ಟ್ ಲೆವೆಲ್. ಏನ್ ಡೌ ಮಾಡ್ತಾ ಇದ್ದಾಳೆ ಅಂದ್ರೆ ಅವಾಗಿಂದ ಭಯಂಕರ ಡೌ ಮಾಡ್ತಾ ಇದ್ಳು. 360 ಡಿಗ್ರಿ ಎಲ್ಲ ಇನ್ಸ್ಟಾಲ್ ಆಗಿದೆ. ಈಗ ಅದ್ರದ್ದು ಕ್ಯಾಲಿಬ್ರೇಷನ್ ನಡೀತಾ ಇದೆ. ಈ ಥರ ಎಲ್ಲ ಬಟ್ಟೆ ಹಾಕಿ ಕ್ಯಾಲಿಬ್ರೇಟ್ ಮಾಡ್ತಾರೆ. ಇಲ್ಲ ಅಂದರೆ 360 ಡಿಗ್ರಿ ಕ್ಯಾಮ್ರಾ ಹಾಕ್ಸೇ ವೇಸ್ಟ್. ಕುಳ್ಳಿ ಏನ್ ಕುಳ್ಳಿ ನಿನ್ ಗಾಡಿ ಭಯಂಕರ ರೆಡಿ ಆಗ್ತದೆ. ಸದ್ಯಕ್ಕೆ ನೋಡಿ ಅವರೆಲ್ಲ ಬಂದಿದ್ದಾರೆ. ನೋಡಿ ನಮ್ಮ ಕರಿಯ ದೇಶಪಾಂಡೆ ಹೆಂಗ್ ಕಾಣ್ತಾವನೆ ಬಡಿ ಮಗ. ಬಾಬಾ 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 ಅದ್ಭುತವಾಗಿ ಕಾಣ್ತಾವ. ಒಂದು ಚೂರು ಟಿಂಟ್ ಹಾಕ್ಸಿಲ್ಲ ಅಂದ್ರೂ ಡಾರ್ಕ್ ಆಗಿ ಕಾಣುತ್ತೆ. ಸುಮ್ಮನೆ ಗೌರ್ಮೆಂಟ್ ಅವ್ರು ಹಿಡಿಬಾರ್ದು, ಯಾಕಂದ್ರೆ ಇಡೀ ಇಂಟೀರಿಯರ್ ಎಲ್ಲ ಬ್ಲ್ಯಾಕ್ ಇರೋದ್ರಿಂದ ಬ್ಲ್ಯಾಕ್ ಆಗಿ ಕಾಣ್ತದೆ. ಆದ್ರೂ ನಾನು ಗೌರ್ಮೆಂಟಲ್ಲಿ ಏನು ಪರ್ಮಿಷನ್ ಇದೆಯೋ ಅಷ್ಟೇ ಹಾಕ್ಸ್ತಾ ಇರೋದು. ಜಾಸ್ತಿ ಡಾರ್ಕ್ ಎಲ್ಲ ಹಾಕ್ಸ್ತಾ ಇಲ್ಲ, ಯಾಕಂದರೆ ನಮಗೆ ರೂಲ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಯೂಶಲಿ ನಾನು 3M ಇಲ್ಲಾಂದರೆ ಗಾರ್ವಾರು, ಲೂಮಾರು ಇವೆಲ್ಲ ಕೇಳಿದ್ದೀನಿ. ಸನ್ಕೂಲ್ ಕೇಳೇ ಇಲ್ಲ, ಬಟ್ ಇವರೇ ಸಜೆಸ್ಟ್ ಮಾಡಿರೋದು ಸನ್ಕೂಲ್ ಅಂತ. ಬ್ರದರ್ ಇದು ಸನ್ಕೂಲ್ ಚೆನ್ನಾಗಿದೆಯಮ್ಮ ಇದು? ಅಣ್ಣ ಸನ್ಕೂಲು ಅಂದರೆ ಹೈಯೆಸ್ಟ್ ಬ್ರ್ಯಾಂಡ್ ಇದು. ಸನ್ಕೂಲ್ ಅಂದರೆ ಕೂಲಿಂಗ್ ಎಫೆಕ್ಟ್ ಒಂದಿರುತ್ತೆ, AC ಇವೆಂಟು ಚೆನ್ನಾಗಿರುತ್ತೆ, ಬಿಸಿಲು ಜಾಸ್ತಿ ಒಳಗಡೆ ಬರಲ್ಲ, ಒಂಥರ ಲುಕ್ ಇರುತ್ತೆ ಹಾಕಿದ್ರೆ ಗಾಡಿ. ಈ ತರ ಬೇರೆ ಅವರು ಬ್ಲ್ಯಾಕ್ ಶೇಡ್, ಗ್ರೇ ಶೇಡ್ ಹಾಕ್ತಾರೆ. ಈ ಶೇಡ್ ಹಾಕಿ ಒಂಥರ ಬ್ಲೂ ಇರುತ್ತೆ, ನೋಡಿದ್ರೆ ಗಾಡಿ ಲುಕ್. ಪೊಲೀಸ್ ಅವರು ಕೈನೂ ಹಾಕಲ್ಲ, ಏನು ಹಾಕಲ್ಲ. ಏನ್ ತರ ಇರುತ್ತೆ ಗೊತ್ತಾ, ಟಿಂಟೆಡ್ ಗ್ಲಾಸ್ ತರ ಇರುತ್ತೆ ಅಲ್ವಾ? ಆಕ್ಚುಲಿ ಇಷ್ಟ ಆಯ್ತು ನನಗೆ. ಒಂಥರ ಬ್ಲೂ ಕಲರ್ ಇದೆ ಇದು, ಬ್ಲೂ ಕಲರ್ ಎಲ್ಲರಿಗೆ ಅಲ್ಲ. ಬಟ್ ಟೆಂಪರೇಚರ್ಸ್ ಒಳಗಡೆ ಕೂಲ್ ಆಗುತ್ತಲ್ಲ? ಕೂಲ್ ಆಗುತ್ತೆ ಅದಕ್ಕೆ ಬ್ಲ್ಯಾಕ್ ಕಾರ್ ಅಲ್ವಾ, ಮೊದಲೇ ಬಿಸಿ ಆಗ್ಬಿಡುತ್ತೆ, ಅದಕ್ಕೆ ಕೂಲ್ ಆಗುತ್ತೆ 100% ಕೂಲ್ ಆಗುತ್ತೆ ಅಣ್ಣ. ಇದ್ರ ಲೈಫ್ ಏನ್ ಬರುತ್ತಮ್ಮ, ಎಷ್ಟು ದಿನ ಬರುತ್ತೆ ಅಣ್ಣ ಲೈಫ್? ನೀವು ಗಾಡಿ ಸಜೆಷನ್ ನೀವು ನೋಡಿದ್ರು ಬಿಸಿಲಲ್ಲಿ ನೀವು ಹೆಂಗ್ ಓಡಿಸ್ತೀರಾ ಗಾಡಿ, ಆತರ ಬಿಸಿಲಲ್ಲಿ ಹೆಂಗ್ ಯೂಸ್ ಮಾಡ್ತೀರಾ ಹಂಗೂ ನಿಮ್ಗೆ ಕೂಲಿಂಗ್ ಎಫೆಕ್ಟ್ ನೀವೇ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಎಷ್ಟು ದಿನ ಬರುತ್ತೆ ಅಂದಾಜು? 2 ವರ್ಷ. 2 ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ಬೇಕು. ಯಾಕೆ ಗೊತ್ತಾ, 2 ವರ್ಷಕ್ಕೆ ಒಂದ್ಸತಿ ಚೇಂಜ್ ಮಾಡ್ಬೇಕಂದ್ರೆ ನಿಮ್ಗೆ ಹೀಟ್ರೈಸೇಷನ್ ಹೆಂಗಿರುತ್ತೆ ಹಂಗೆ ಇರುತ್ತೆ. ನೀವು 6 ವರ್ಷ 8 ವರ್ಷ ಇದ್ರೆ ಗ್ಲಾಸ್ ಶೇಡ್ ಆಗ್ಬಿಡುತ್ತೆ, ಪೇಪರ್ ಬರಲ್ಲ, ಇದೆಲ್ಲ ಇರುತ್ತೆ. 2 ವರ್ಷಕ್ಕೆ ಚೇಂಜ್ ಮಾಡ್ಕೊಂಡ್ಬಿಟ್ರೆ AC ಇವೆಂಟು, ಕೂಲಿಂಗ್ ಪರ್ಫಾರ್ಮೆನ್ಸ್ ಸೇಮ್ ಇರುತ್ತೆ, ಗ್ಲಾಸ್ ಹೆಂಗಿರುತ್ತೆ ಹಂಗಿರುತ್ತೆ. ಇಲ್ಲಾಂದ್ರೆ ನೀವು ಚೇಂಜ್ ಮಾಡಿಲ್ಲ ಅಂದ್ರೆ ಗ್ಲಾಸ್ ಶೇಡ್ ಆಗ್ಬಿಡುತ್ತೆ, ಪೇಪರ್ ಅದು ತೆಗಿಬೇಕು, ತುಂಬಾ ಪ್ರಾಬ್ಲಮ್ ಇರುತ್ತೆ. ನೋಡಿ ಲೈಫ್ ಎಷ್ಟು ಬರುತ್ತೆ ಏನ್ ಬರುತ್ತೆ ಅನ್ನೋಕ್ಕಿಂತ ಗ್ಲಾಸ್ ನಿಮ್ಗೆ ಚೆನ್ನಾಗಿರ್ಬೇಕು ಅಂದ್ರೆ 2 ವರ್ಷಕ್ಕೆ ಚೇಂಜ್ ಮಾಡಿ ಅಂತ ಮಾಡ್ಬೋದು. ಇನ್ನೊಂದು ವರ್ಷ ಎಕ್ಸ್ಟ್ರಾ 3 ವರ್ಷಕ್ಕೆ ಒಂದ್ಸಲಿ ಮಾಡ್ಬೋದು ಅಂತ ಅನ್ಕೋತೀನಿ. ಈಗ ನೀನು ನೆರಳಲ್ಲೇ ಇದೆಯಾ? ನಂಗೊಂದು ಡೌಟ್, ಏನಕ್ಕೆ ಶೇಡ್ಸ್ ಹಾಕೊಂಡಿದ್ಯಾ? ಶೇಡ್ಸ್ ಅನ್ನೋದು ನನಗೊಂಥರ ಮುಖಕ್ಕೆ ಶೋಭೆ, ನಾನು ಅದರಿಂದ ಆಚೆನೆ ಬರಲ್ಲ, ನಿಂಗೂ ಗೊತ್ತದು. ಒಂದ್ ಕೆಲ್ಸ ಮಾಡಿಸ್ಕೋ ನೀನು, ಅದನ್ನ ಹಾಕ್ಸ್ಕೊಂಡ್ಬಿಡು, ಸನ್ ಶೇಡ್ ಹಾಕ್ಸ್ಕೊಂಡ್ಬಿಡು. ಇದು ಸನ್ಫಿಲಮ್ ಕಣ್ ಗುಡ್ಡೆಗೆ ಹಾಕಿಸ್ಕೊಂಡ್ಬಿಡು. ಕಣ್ ಗುಡ್ಡೆಗೆ ಹಾಕ್ಸ್ಕೊಂಡ್ ನೋಡ್ರಿ. ಇಂತ ಎಲ್ಲಿ ಸಿಗ್ತಾರ್ರಿ, ಎಲ್ಲಿ ಸಿಗ್ತಾರಿಂತ ಜನಗಳು? ಹೊಡಿರಿ ಚಪ್ಪಾಳೆ, ಮಕ್ಕಳಿಗೆ ಕಣ್ಣಿಗೆ ಹಾಕ್ಸ್ಕೋಬೇಕಂತ ಸನ್ ಫಿಲಮ್. ನಿನ್ನ ಈ ಒಂದು ಸೆನ್ಸ್ ಆಫ್ ಹ್ಯೂಮರ್ಗೆ ನನ್ನ ಒಂದು ಸಲಾಂ. ಹೆಂಗಿದಲ್ಲ ಹೊಸ ಶೂಸ್ ಹಾಕೊಂಡ್ಬಿಟ್ಟಿದ್ಯಾ ಕೊಳ್ಳಿ, ಅರ್ಧ ಕಾಲ್ ತುಂಬೋಗಿದ್ಯಲ್ಲಮ್ಮ. ಫೈನಲಿ ಮುಗಿದಿದೆ. ಸನ್ ಫಿಲಮ್ದು ಏನಿತ್ತು ಅದರದಷ್ಟು ಕೆಲಸ ಮುಗಿದಿದೆ. JC ರೋಡಲ್ಲಿ ಏನೇನು ಆಗಬೇಕಾಯ್ತು ಎಲ್ಲ ಮುಗಿದಿದೆ. ಸೊ 5D ಮ್ಯಾಟ್ಸ್ ಕೂಡ ಬಂದಾಗಿದೆ. 5D ಅಲ್ಲ 7D ಮ್ಯಾಟ್ಸ್ ಕೂಡ ಬಂದಾಗಿದೆ. ಇನ್ನು ಏನಿದ್ರು ನೆಕ್ಸ್ಟ್ ಕೆಲಸ PPF ಅಷ್ಟೇ, ಅದೇ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅಂತೀವಲ್ಲ ಅದು, ಇಲ್ಲ ಸೆರಾಮಿಕ್ ಕೋಟ್. ಸ್ವಲ್ಪ ನನ್ನ ಕನ್ಫ್ಯೂಷನ್ ಇದೆ ಯಾವ್ದು ಮಾಡೋದು ಅಂತ. ಸೊ ಹೀ ಈಸ್ ಸಜೆಸ್ಟಿಂಗ್ ಲಿಕ್ವಿಡ್ PPF ಅಂತೆ, ಫಸ್ಟ್ ಟೈಮ್ ಇನ್ ಇಂಡಿಯಾ ಅಂತೆ. ಅದನ್ನು ನೋಡಬೇಕು. ಅದು ನೆಕ್ಸ್ಟ್ ಏನಿದ್ರು ನೆಕ್ಸ್ಟ್ ವ್ಲಾಗ್ ಅದ್ರ ಬಗ್ಗೆ ಮಾಡ್ತೀನಿ. ಇವೆಲ್ಲ ಯಾಕೆ ಮಾಡ್ತಾ ಏನಿದ್ರೆ, ಪ್ರತಿಯೊಬ್ಬರು ಹೊಸ ಕಾರ್ ತೊಗೊತಾರೆ, ಅವರ ಎಷ್ಟು ಅರ್ನಿಂಗ್ಸ್ ಎಲ್ಲ ಸೇವ್ ಮಾಡಿ ಕಷ್ಟಪಟ್ಟು ತೊಗೊಂಡಿರ್ತಾರೆ. ಸೊ ತೊಗೊಂಡ್ಮೇಲೆ ಏನೇನೆಲ್ಲ ಮಾಡಿಸ್ಬೋದು ಅಂತ ನಾವು ಮಾಡಿಸ್ತಾ ಇದೀವಿ. ನಿಮಗೇನೋ ಹೆಲ್ಪ್ ಆಗಂಗಿದ್ರೆ ನೀವು ಮಾಡಿಸಿ ಅಂತ. ಬಟ್ ಸದ್ಯಕ್ಕೆ JC ರೋಡಲ್ಲಿ ಏನೇನೆಲ್ಲ ಗಾಡಿ ರೆಡಿ ಆಯಿತು, ಅದು ಹೇಗೆ ಕಾಣ್ತಾ ಇದೆ, ನೈಟಲ್ಲಿ ಹೇಗೆ ಕಾಣ್ತಾ ಇದೆ ನೋಡೋಣ ಬನ್ನಿ.
ಇನ್ನೊಂದು ಗಾಡಿಯ ವೆರಿ 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 ಇಂಪಾರ್ಟೆಂಟ್ ಥಿಂಗ್, ಇದು ಆಕ್ಚುಲಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಎಲ್ಲ ಗಾಡಿಗಳಿಗೆ, ಬಟ್ ಆದ್ರೂ ಬೇರೆ ಬೇರೆ ಕಲರ್ ಸಿಗುತ್ತೆ, ನೀವು ಅದನ್ನ ಹಾಕೋಬಹುದು. ಬಟ್ ಗಾಡಿಗೆ ತುಂಬಾನೇ ಯೂಸ್ಫುಲ್. ಏನು ಅಂದ್ರೆ ಈ ಎಡ್ಜ್ ಪ್ರೊಟೆಕ್ಷನ್ ಅಂತ ಸಿಗುತ್ತೆ ನೋಡಿ ಇಲ್ಲಿ, ನೋಡಿ ಇಲ್ಲಿ ಇದು ಸುಮ್ಮನೆ ಜಸ್ಟ್ ಈ ತರ ಸಿಗುತ್ತೆ, ಪೈಪ್ ತರ ಸಿಗುತ್ತೆ ನೋಡಿ, ಇಲ್ಲಿ ಈ ತರ ಸಿಗುತ್ತೆ, ಕಾಣಿಸ್ತಾ ಇದೆಯಾ? ಇದು ಈ ತರ ನೋಡಿ, ಮಧ್ಯೆ ಒಂದು ಹೋಲ್ ಇರುತ್ತೆ, ಈ ತರ ಕ್ಲೀನಾಗಿ ಲಾಕ್ ಆಗುತ್ತೆ. ಬಟ್ ಇದು ಈ ಎಡ್ಜ್ ಇದೆಯಲ್ಲ, ಇದು ಎಲ್ಲ ತಾಗ್ತಾ ಇರುತ್ತೆ, ತಗಲ್ತಾ ಇರುತ್ತೆ. ಸೊ ಅದರ ಪ್ರೊಟೆಕ್ಷನ್ಗೋಸ್ಕರ ಇದನ್ನ ತಗೊಂಡು ಹಾಕೊಂಡಿದ್ದೀನಿ ನಾನು. ಇದನ್ನು JC ರೋಡಲ್ಲೇ ತಗೊಂಡೆ. ಇದು ಫುಲ್ ಒಂದು 6 ಮೀಟರ್ದು ದೊಡ್ಡದು ಬರುತ್ತೆ ನೋಡಿ, ಎಂಟೈರ್ ಗಾಡಿಗೆ ಆಗಿದೆ ಅದು. ಸೊ ನೋಡಿ 4 ಡೋರ್ಗೂ ಆಗಿದೆ ನೋಡಿ. ಎಲ್ಲೆಲ್ಲಿ ಓಪನ್ ಇದೆಯೋ, ಎಕ್ಸ್ಪೋಸ್ಡ್ ಇದೆಯೋ ಅಲ್ಲಿ ಭಾಳ ಹೆಲ್ಪ್ ಆಗುತ್ತೆ ಇದು. ಸೊ ನೀವು ಕೂಡ ಇದನ್ನು ಬೇಕು ಅಂದ್ರೆ ಮಾಡಿಸ್ಕೋಬೋದು ನೋಡಿ. ಇಲ್ಲೇ ನೋಡ್ತಾ ಇದ್ದೀನಿ, ವಿಂಡೋನೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀವಿ ನೋಡಿಕೊಳ್ಳಿ. ನೀವು ಕೂಡ ಬೇಕು ಅಂದ್ರೆ ಮಾಡಿಸ್ಕೊಳ್ಳಿ. ಬಟ್ ನಿಮ್ಮ ಕಾರ್ ಕಲರ್ ಏನಿದೆಯೋ ಅದೇ ಕಲರೇ ಕಾಣುತ್ತೆ. ಬಟ್ ಏನು ಗೊತ್ತಾ, ಸಡನ್ ಆಗಿ ಹಿಂಗೆ ನೋಡಿದ ತಕ್ಷಣ ಏನೋ ಅಷ್ಟೇನು ಚೆನ್ನಾಗಿ ಕಾಣಲ್ಲ ಇದು. ಬಟ್ ಏನಂದ್ರೆ ಕಾರ್ ಪ್ರೊಟೆಕ್ಷನ್ ಅಷ್ಟೇ ಇದು, ಬೇಕು ಅಂದ್ರೆ ಮಾಡಿಸ್ಕೊಳ್ಳಿ. ನನಗಂತೂ ಯೂಸ್ಫುಲ್ ಅನ್ನಿಸ್ತು. ನೋಡೋಣ, ಇದಾಗಿತ್ತು ಇವತ್ತಿನ ನಮ್ಮ ಕಾರ್ ಆಕ್ಸೆಸರೀಸ್. ಅಂದರೆ JC ರೋಡಲ್ಲಿ ಹೋಗಿ ಏನೇನೆಲ್ಲ ಆಕ್ಸೆಸರೀಸ್ ತೊಗೊಂಡ್ವಿ ಅದ್ರ ಬಗ್ಗೆ ಒಂದು ವ್ಲಾಗ್ ಆಗಿತ್ತು. ಸೊ ಇಲ್ಲಿಗೆ ಈ ವ್ಲಾಗನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೊಂದಷ್ಟು ಜನಕ್ಕೆ ಇದನ್ನು ಹೆಲ್ಪ್ ಆಗುತ್ತೆ ನನಗೆ, ಎಲ್ಲರಿಗೂ ಶೇರ್ ಮಾಡಿ ಇದನ್ನು. ಸೊ ನೆಕ್ಸ್ಟ್ ವ್ಲಾಗ್ ಗಾಡಿಗೆ ಮೇಲ್ಗಡೆಯಿಂದ ಮೇಕಪ್ ಮಾಡೋ ಅಂತ ಒಂದು ವ್ಲಾಗ್ ಆಗಿರುತ್ತೆ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್, ಲಾಟ್ಸ್ ಆಫ್ ಲವ್. So we have this studio called Dabbler Auto Detailing Studio anta. So we are the authorized distributor for this Japanese company called Ulgo. Self healing ಅಂದ್ರೆ ನಿಮ್ಮ self healing properties ಏನೇನು ಇರುತ್ತೆ ನಿಮ್ಮ PPF ಅಲ್ಲಿ, ಹೌದು, that entire properties we are getting into the coating with much better finish. We are the only one distributorship for Japanese company. Full India we have taken the Dealership, distributorship. huh? Okay.